ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಭಾವನಾ. ರಾಘವೇಶ್ವರ ಶ್ರೀಗಳ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ರಾಘವೇಶ್ವರ ಶ್ರೀ ಹಾಜರಾಗಿದ್ದಾರೆ. ಬೆಂಗಳೂರಿನ ಒಂದನೇ ಎಸಿಎಂಎಂ ಕೋರ್ಟ್ಗೆ ಶ್ರೀಗಳನ್ನ ಹಾಜರುಪಡಿಸಲಾಗಿದೆ. ಶ್ರೀಗಳು ಖುದ್ದು ಹಾಜರಾಗಲು ಕೋರ್ಟ್ ಆದೇಶ ನೀಡಿತ್ತು. ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಶ್ರೀಗಳು. ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ರಾಘವೇಶ್ವರ ಶ್ರೀ ಹಾಜರಾಗಿದ್ದಾರೆ. ಗಿರಿನಗರ ಮಠದಿಂದ ನೇರವಾಗಿ ಕೋರ್ಟ್ಗೆ ಬಂದಿದ್ದಾರೆ ಶ್ರೀಗಳು. ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಶ್ರೀಗಳು ಕೋರ್ಟ್ಗೆ ಹಾಜರಾಗಿರುವಂತಹದ್ದು. ಒಂದನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ರಾಘವೇಶ್ವರ ಶ್ರೀ ಹಾಜರಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಶ್ರೀಗಳು ಕೋರ್ಟ್ನ ಆದೇಶದಂತೆ ಇವತ್ತು ಕಟಕಟೆ ಏರಿರುವಂತಹದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಭಾವನಾ, ನಿಜಕ್ಕೂ ರಾಮಚಂದ್ರಪುರ ಮಠದ ರಾಘವೇಶ್ವರ ಭಾರತೀ ಶ್ರೀಗಳಿಗೆ ವಿರುದ್ಧ ಇನ್ನೊಂದು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ರಾಮಕಥಾ ಗಾಯಕಿ ನೀಡಿದಂತಹ ದೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿರುವಂತಹದ್ದು. ಆ ಚಾರ್ಜ್ ಶೀಟ್ ಆಧಾರದ ಮೇಲೆ ಈಗಾಗಲೇ ವಾದ ಪ್ರತಿವಾದಗಳು ನಡೀಬೇಕಾಗಿದೆ. ಹಾಗಾಗಿ ಮೊದಲ ಒಂದು ವಾದ ಮತ್ತು ಪ್ರತಿವಾದ ನಡೆಯುವ ಸಂದರ್ಭದಲ್ಲಿ ಆರೋಪಿಗಳು ಅಂದ್ರೆ ಕೋರ್ಟ್ ಮುಂದೆ ಇರಬೇಕಾಗುತ್ತೆ. ಆ ಒಂದು ನಿನ್ನೆ ಒಂದನೇ ಎಸಿಎಂಎಂ ಕೋರ್ಟ್ ಶ್ರೀಗಳಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿತ್ತು. ನಾಳೆ ನೀವು ಖುದ್ದಾಗಿ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನುವಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇವತ್ತು ರಾಘವೇಶ್ವರ ಶ್ರೀಗಳು ಕೋರ್ಟ್ ಮುಂದೆ ಹಾಜರಾಗಿರುವಂತದ್ದು. ಈ ಒಂದು ವೇಳೆ ಈಗಾಗಲೇ ಸೆಷನ್ ಕೋರ್ಟ್ ಇಂದ ನಿರೀಕ್ಷಣಾ ಜಾಮೀನನ್ನ ಪಡೆದಿದ್ದಂತ ಶ್ರೀಗಳೇನಿದ್ದಾರೆ ಆ ಒಂದು ಶೂರಿಟಿ ಮತ್ತೆ ಕೆಲವೊಂದು ಅವರ ಸಂಬಂಧಪಟ್ಟಂತೆ ಕೆಲ ದಾಖಲಾತಿಗಳನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ಒಂದು ಕೆಲಸ ಈಗಾಗಲೇ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಿಐಡಿ ಪರ ವಕೀಲರು ಇಲ್ಲಿ ಗೈರು ಹಾಜರಾಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ ನ್ಯಾಯಾಧೀಶರು ಸಿಐಡಿ ಪರ ವಕೀಲರು ಬರ್ಬೇಕಾಗುತ್ತೆ, ವೇಟ್ ಮಾಡಿ ಅಂತ ಸಂದರ್ಭದಲ್ಲಿ ಶ್ರೀಗಳ ಪರ ವಕೀಲರು ಅವರು ಬರುವಂತ ಅವಶ್ಯಕತೆ ಇಲ್ಲ, ಹಾಗಾಗಿ ಪ್ರಕ್ರಿಯೆಯನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೋರ್ಟ್ ಮುಂದೆ ಎಲ್ಲಾ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಒಂದು ಪ್ರಕರಣ ಈಗಾಗಲೇ ಎಸಿಎಂಎಂ ಕೋರ್ಟ್ ಮುಂದೆ ಸಿಐಡಿ ಪರ ವಕೀಲರು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಕರಣದ ವಾದ ಪ್ರತಿವಾದಕ್ಕೆ ಈ ಒಂದು ಕೇಸ್ ಸೆಷನ್ ಕೋರ್ಟ್ಗೆ ವರ್ಗಾವಣೆ ಆಗ್ಲಿಕ್ಕಿದೆ. ಇವತ್ತು ಆರೋಪಿಯನ್ನ ಕೋರ್ಟ್ ಮುಂದೆ ಹಾಜರಾದ ನಂತರ ಈ ಒಂದು ಪ್ರಕರಣವನ್ನು ಎಸಿಎಂಎಂ ಕೋರ್ಟ್ ಸೆಷನ್ ಕೋರ್ಟ್ಗೆ ವರ್ಗಾವಣೆ ಮಾಡಲಿಕ್ಕಿದೆ. ಭಾವನಾ, ಓಕೆ, ಯಾವ ರೀತಿ ಒಂದು ಕುತೂಹಲ ಮೂಡಿಸಿದೆ ಒಟ್ಟಾರೆ ಪ್ರಕರಣದ ಹಿನ್ನೆಲೆಯಲ್ಲಿ ಕೋರ್ಟ್ನ ಮುಂದೆ ಹಾಜರಾಗಿರುವಂತಹದ್ದು? ಖಂಡಿತ ಭಾವನಾ, ಇದೊಂದು ಹೈ ಪ್ರೊಫೈಲ್ ಮತ್ತೆ ತುಂಬಾ ಹೆಸರು ಮಾಡಿದಂತ ಒಬ್ಬ ಸ್ವಾಮೀಜಿ ವಿರುದ್ಧ ಆದಂತಹ ಒಂದು ಅತ್ಯಾಚಾರ ಪ್ರಕರಣ ಕೇಳಿ ಬಂದಿರುವಂತ ಹೇಳಿ ಸಾಕಷ್ಟು ಕುತೂಹಲ ಇದೆ. ಇವತ್ತು ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋದು ಸಂಬಂಧಪಟ್ಟಂತೆ ನೋಡೋದೇ ಆದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆದ ನಂತರ ಮೊದಲ ಬಾರಿ ನಡೆಯುವಂತಹ ಪ್ರಕ್ರಿಯೆಗೆ ಆರೋಪಿಗಳು ಹಾಜರಿರಲೇಬೇಕು. ಜೊತೆಗೆ ಏನು ಅಂದ್ರೆ ತನಿಖೆಯ ವೇಳೆಯಲ್ಲಿ ನಿರೀಕ್ಷಣಾ ಜಾಮೀನು ಪಡ್ಕೊಳ್ತಾರೆ. ಆ ಒಂದು ಸಂಬಂಧಪಟ್ಟಂತೆಯೂ ಎಲ್ಲ ಪ್ರಕ್ರಿಯೆಗಳ ಕೋರ್ಟ್ ಮುಂದೆ ಮಾಡಬೇಕು. ಅದರಲ್ಲಿ ಶೂರಿಟಿಗಳನ್ನು ನೀಡುವಂತದ್ದಾಗಿ, ಬಾಂಡ್ಗಳನ್ನ ನೀಡುವಂತದ್ದಾಗಿ, ಮತ್ತೆ ಅಂದ್ರೆ ಅವರ ಆಸ್ತಿ ಪತ್ರಗಳಾಗಿರ್ಬೋದು, ಅಂದ್ರೆ ಎಷ್ಟು ಮೊತ್ತಕ್ಕೆ ಎಲ್ಲ ಒಂದು ಬಾಂಡ್ ಅನ್ನ ನೀಡುತ್ತಾರೆ ಅದನ್ನೆಲ್ಲ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಆರೋಪಿಯವರ ಎಲ್ಲ ದಾಖಲೆಗಳನ್ನ ಅಂದ್ರೆ ವೋಟರ್ ಐಡಿ ಆಗಿರ್ಬೋದು, ಅವ್ರ ನಿವಾಸ ಮತ್ತೆ ಷರತ್ತುಗಳ ಯಾವುದೇ ರೀತಿ ಉಲ್ಲಂಘನೆ ಮಾಡಲ್ಲ ಅನ್ನೋ ಸಂಬಂಧಪಟ್ಟಂತೆ ಕೋರ್ಟ್ ಮುಂದೆ ಒಂದು ಏನು ಅಫಿಡವಿಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಈ ಎಲ್ಲಾ ಅಫಿಡವಿಟ್ ಗಳನ್ನು ಸಲ್ಲಿಸಿದ ನಂತರ ಈ ಪ್ರಕರಣದ ವಿಚಾರಣೆ, ವಾದ ಮತ್ತೆ ಪ್ರತಿವಾದ ಏನಿದೆ ಅದು ಸೆಷನ್ ಕೋರ್ಟ್ ಅಲ್ಲಿ ನಡೆಯುವಂತಹದ್ದು. ಆ ಒಂದು ಸೆಷನ್ ಕೋರ್ಟ್ಗೆ ಈ ಪ್ರಕರಣವನ್ನು ವರ್ಗಾವಣೆ ಮಾಡಿ ಸೆಷನ್ ಕೋರ್ಟ್ಗೆ ಎಸಿಎಂಎಂ ಕೋರ್ಟ್ ವರ್ಗಾವಣೆ ಮಾಡುತ್ತೆ. ಈ ಸಂದರ್ಭದಲ್ಲಿ ನಿಜಕ್ಕೂ ಇವತ್ತು ಅಂದ್ರೆ ಅವ್ರನ್ನ ಬಂಧನ ಮಾಡುವಂತ ಸಾಧ್ಯತೆ ತೀರಾ ಕಡಿಮೆ, ಇಲ್ಲಿ ಬಂಧಿಸುವಂತ ಸಾಧ್ಯತೆ ಕಡಿಮೆ ಇರುವಂತದ್ದು. ಇನ್ನೊಂದು ಪ್ರಕರಣದಲ್ಲಿ ಏನು ಸಿಐಡಿ ಪರ ವಕೀಲರು ಅವರ ನಿರೀಕ್ಷಣಾ ಜಾಮೀನನ್ನು ರದ್ದು ಮಾಡಲಿಕ್ಕೆ ಕೋರಿ ಸಲ್ಲಿಸಿರುವಂತಹ ಅರ್ಜಿ ಏನಿದೆ ಆ ಒಂದು ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಕೋರ್ಟ್ ಅವರ ಜಾಮೀನನ್ನ ರದ್ದುಗೊಳಿಸಿದ್ದೆ ಅದರಲ್ಲಿ ಬಂಧಿಸುವಂತಹ ಸಾಧ್ಯತೆ ಮುಂದೆ ಇರುವಂತಹದ್ದು. ಭಾವನಾ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿ.